ಈ ಆಪ್ಷನ್ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡೋದಕ್ಕೆ ನಿಮಗೆ ಬೇಕಾದ ಕ್ಯಾಪಿಟಲ್ 25ರಿಂದ 30,000 ರೂಪಾಯಿ. ಇದು ಬಂದುಬಿಟ್ಟು ಪೊಸಿಷನಲ್ ಟ್ರೇಡಿಂಗ್ ಸ್ಟ್ರಾಟಜಿ. ಹಾಗಾಗಿ ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು ಅಥವಾ ನೀವು ಯಾವುದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ರೂ ನೀವು ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ಬೋದು. ನೋಡಿ, ಈ ಸ್ಟ್ರಾಟಜಿನಲ್ಲಿ ಯಾವುದೇ ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಪ್ರಾಫಿಟ್ ಆಗ್ಬೋದು, ಇಲ್ಲ ಲಾಸ್ ಆಗ್ಬೋದು. ಓಕೆ, ಲಾಸ್ ಇದೆಯಲ್ಲ, ಲಾಸ್ ಬಂದುಬಿಟ್ಟು ಇದರಲ್ಲಿ ಲಿಮಿಟೆಡ್ ಇರುತ್ತೆ, ಪ್ರಾಫಿಟ್ ಬಂದುಬಿಟ್ಟು ಅನ್ಲಿಮಿಟೆಡ್ ಇರುತ್ತೆ. ಈ ಸ್ಟ್ರಾಟಜಿದು ಮೇನ್ ಅಡ್ವಾಂಟೇಜ್ ಏನು ಅಂದರೆ, ನಿಮಗೆ ಮಾರ್ಕೆಟು ಕೆಳಗಡೆ ಹೋಗಲಿ ಆವಾಗ್ಲೂ ಪ್ರಾಫಿಟ್ ಆಗುತ್ತೆ, ಮಾರ್ಕೆಟು ಮೇಲ್ಗಡೆ ಹೋಗಲಿ ಆವಾಗ್ಲೂ ಪ್ರಾಫಿಟ್ ಆಗುತ್ತೆ. ಹಾಗಾದರೆ ನಿಮಗೆ ಲಾಸ್ ಯಾವಾಗುತ್ತೆ? ನಮಗೆ ಲಾಸ್ ಬಂದುಬಿಟ್ಟು ಮಾರ್ಕೆಟ್ ಯಾವುದೇ ಮೂವ್ಮೆಂಟ್ ಕೊಡಲಿಲ್ಲ ಅಂದ್ಕೊಳ್ಳಿ, ಅಂದರೆ ರೇಂಜ್ ಬೌಂಡಲ್ಲೇ ಇತ್ತು ಅಂದ್ಕೊಳ್ಳಿ, ಆವಾಗ ಈ ಸ್ಟ್ರಾಟಜಿನಲ್ಲಿ ಲಾಸ್ ಆಗುತ್ತೆ. ಆದರೆ ಆ ಲಾಸ್ ಬಂದುಬಿಟ್ಟು ನಮಗೆ ಲಿಮಿಟೆಡ್ ಇರುತ್ತೆ. ಹಲೋ ಗೈಸ್, ನಾನು ಪ್ರವೀಣ್, ವೆಲ್ಕಮ್ ಟು ಮೈ ಚಾನಲ್. ನಾವು ಈ ಆಪ್ಷನ್ ಸ್ಟ್ರಾಟಜಿನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಡಿಸ್ಕ್ಲೈಮರ್ ಕೊಡಬೇಕು. ಆ ಡಿಸ್ಕ್ಲೈಮರ್ ಏನು ಅಂದರೆ, ನೋಡಿ, ಇದು ಬಂದುಬಿಟ್ಟು ಹೈಲಿ ಅಡ್ವಾನ್ಸ್ಡ್ ಆಪ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ. ಹಾಗಾಗಿ ನಿಮಗೆ ಆಪ್ಷನ್ ಟ್ರೇಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಫಸ್ಟ್. ಎರಡನೇದು ಬಂದುಬಿಟ್ಟು ನಿಮಗೆ ಆಪ್ಷನ್ ಗ್ರೀಕ್ಸ್ ಗೊತ್ತಿರಬೇಕು. ಮೂರನೇದು ಬಂದುಬಿಟ್ಟು ನಾನು ಈ ವಿಡಿಯೋದಲ್ಲಿ ಏನೇನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದೆಲ್ಲ ನಿಮಗೆ ಕಂಪ್ಲೀಟಾಗಿ ಅರ್ಥ ಆದರೆ ಮಾತ್ರ ನೀವು ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿ. ಇಲ್ಲ ಅಂದರೆ ನೀವು ಮಾಡೋಕ್ಕೋಗಬೇಡಿ. ಫಸ್ಟು ನೀವು ಪೇಪರ್ ಟ್ರೇಡ್ ಮಾಡಿ, ಆಮೇಲೆ ನಿಮ್ಗೆ ಅದರಲ್ಲಿ ಕಂಫರ್ಟ್ ಆದಾಗ ಮಾತ್ರ ನೀವು ಇದನ್ನು ಲೈವ್ ಮಾರ್ಕೆಟಲ್ಲಿ ಡಿಪ್ಲಾಯ್ ಮಾಡಿ. ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ ಆಪ್ಷನ್ ಗ್ರೀಕ್ಸ್ ಗೊತ್ತಿದೆ, ಹಾಗೆ ನಾನು ಏನೇನು ಎಕ್ಸ್ಪ್ಲೇನ್ ಮಾಡ್ತೀನೋ ಎಲ್ಲ ಅರ್ಥ ಆದರೆ ಯು ಕ್ಯಾನ್ ಡಿಪ್ಲಾಯ್ ದಿಸ್ ಸ್ಟ್ರಾಟಜಿ. ಓಕೆ, ನಾವು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ಈ ಸ್ಟ್ರಾಟಜಿ ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಯಾವಾಗ ಎಂಟ್ರಿ ತೊಗೋಬೇಕು, ಯಾವಾಗ ಎಕ್ಸಿಟ್ ತೊಗೋಬೇಕು, ನಾವು ಯಾವ ಸ್ಟ್ರೈಕ್ನ ಸೆಲ್ ಮಾಡಬೇಕು, ಯಾವ ಸ್ಟ್ರೈಕ್ನ ಬೈ ಮಾಡಬೇಕು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಈ ಸ್ಟ್ರಾಟಜಿನ ಬಂದುಬಿಟ್ಟು ನಾವು ಕಾಲ್ ರೇಷಿಯೋ ಬ್ಯಾಕ್ ಸ್ಪ್ರೆಡ್ ಅಂತ ಕರಿತೀವಿ. ಇದು ಮಾರ್ಕೆಟ್ ಡೈರೆಕ್ಷನಲ್ ಮೂವ್ ಕೊಡುತ್ತಲ್ಲ, ಆವಾಗ ನಾವು ಈ ಎಂಟ್ರಿ ತೊಗೋಬೇಕಾಗುತ್ತೆ. ಅಂದರೆ ನಮಗೀಗ ಅಸಂಪ್ಷನ್ ಇದೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಅಸಂಪ್ಷನ್ ಇತ್ತು ಅಂದ್ಕೊಳ್ಳಿ, ಆವಾಗ ನಾವು ಕಾಲ್ ರೇಷಿಯೋ ಬ್ಯಾಕ್ ಸ್ಪ್ರೆಡ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಈಗ ನಾವು ಕಾಲ್ ರೇಷಿಯೋ ಬ್ಯಾಕ್ ಸ್ಪ್ರೆಡ್ ತೊಗೊಂಡ್ವಿ, ಆವಾಗ ಮಾರ್ಕೆಟ್ ಮೇಲ್ಗಡೆ ಹೋದರೆ ನಮಗೆ ಪ್ರಾಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಕೆಳಗಡೆನೇ ಹೋಯಿತು ಅಂದ್ಕೊಳ್ಳಿ, ಮಾರ್ಕೆಟ್ ಕೆಳಗಡೆ ಹೋದರೂ ನಮಗೆ ಏನು ತೊಂದರೆ ಆಗೋಲ್ಲ, ಆ ಟೈಮಲ್ಲೂ ನಮಗೆ ಪ್ರಾಫಿಟ್ ಆಗುತ್ತೆ. ಆದರೆ ಮಾರ್ಕೆಟ್ ಮೇಲ್ಗಡೆ ಹೋದರೆ ಎಷ್ಟು ಪ್ರಾಫಿಟ್ ಆಗುತ್ತೋ ಅಷ್ಟಾಗಲ್ಲ. ಈಗ ಲಾಸ್ ಯಾವಾಗುತ್ತೆ? ಮಾರ್ಕೆಟು ಯಾವುದೇ ಥರ ಮೂವ್ಮೆಂಟ್ ಕೊಡಲಿಲ್ಲ ಲಾಂಗ್ ಪೀರಿಯಡ್ ಆಫ್ ಟೈಮ್, ಅಂದರೆ ತುಂಬ ದಿನ, ಒಂದು ವಾರಗಟ್ಟಲೆ ಮಾರ್ಕೆಟ್ ಯಾವುದೇ ಥರ ಡೈರೆಕ್ಷನಲ್ ಮೂವ್ ಕೊಡಲಿಲ್ಲ, ಅದೇ ರೇಂಜಲ್ಲೇ ಇತ್ತು ಅಂದರೆ ನಮ್ಗೆ ಇದರಲ್ಲಿ ಲಾಸ್ ಆಗುತ್ತೆ. ಈಗ ಎರಡನೇದು ಬಂದುಬಿಟ್ಟು ಎಂಟ್ರಿ ಯಾವಾಗ ತೊಗೋಬೇಕು? 45 ಡೇಸ್ ಬಿಫೋರ್ ಎಕ್ಸ್ಪೈರಿ, ಅಂದರೆ 40ರಿಂದ 45 ದಿನ ಎಕ್ಸ್ಪೈರಿ ಇರುತ್ತಲ್ಲ, ಅದಕ್ಕಿಂತ ಮುಂಚೆನೇ ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಬೇಕು. ಉದಾಹರಣೆಗೆ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ಜನವರಿ 7ನೇ ತಾರೀಕು. ಓಕೆ, ನಾನೀಗ ಸ್ಟ್ರಾಟಜಿ ಡಿಪ್ಲಾಯ್ ಮಾಡಬೇಕು ಅಂದರೆ ನಾನು ಯಾವಾಗಲೂ ಮಾಡ್ತೀನಿ ಫೆಬ್ರವರಿದು ಇನ್ನೊಂದು ವೀಕ್ ಬಿಟ್ಬಿಟ್ಟು ಡಿಪ್ಲಾಯ್ ಮಾಡ್ತೀನಿ. ಓಕೆ, ಸೊ ಏನಕ್ಕೆ ನಾನು 40ರಿಂದ 45 ದಿನ ಮುಂಚೆನೇ ಡಿಪ್ಲಾಯ್ ಮಾಡಬೇಕು ಅಂದರೆ, ಲಾಂಗ್ ಡಿಸ್ಟೆನ್ಸ್ ಇರುತ್ತಲ್ಲ, ಅಂದರೆ ತುಂಬ ಲೇಟಾಗಿ ಎಕ್ಸ್ಪೈರ್ ಆಗುತ್ತಲ್ಲ, ಅದರದ್ದು ತೀಟಾ ಡಿಕೆ ಕಡಿಮೆ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಯಾವುದೇ ಥರ ಡೈರೆಕ್ಷನಲ್ ಮೂವ್ ಕೊಡಲಿಲ್ಲ ಅಂದ್ರೂ ನನಗೆ ಲಾಸ್ ಆಗೋದಿದೆಯಲ್ಲ ತುಂಬಾ ಕಡಿಮೆ ಇರುತ್ತೆ. ಈಗ ಎಕ್ಸಿಟ್ ಯಾವಾಗ ಇದನ್ನು ಎಕ್ಸಿಟ್ ಆಗಬೇಕು? ನೋಡಿ, ಈ ಸ್ಟ್ರಾಟಜಿನಲ್ಲಿ ಮಾರ್ಕೆಟು ಮೇಲ್ಗಡೆನಾರು ಹೋಗಲಿ ಕೆಳಗಡೆನಾರು ಹೋಗಲಿ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದೆ. ಈಗ ನಾವು ಅಸಂಪ್ಷನ್ ಏನಂತೂ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ತೊಗೊಂಡಿದ್ವಿ, ಮಾರ್ಕೆಟ್ ಏನಾದ್ರು 1ರಿಂದ 2% ಮೇಲೆ ಹೋಯ್ತು ಅಂದ್ಕೊಳ್ಳಿ. ಸೊ ಎಷ್ಟು ದಿನದಲ್ಲಿ? ಒಂದು 10ರಿಂದ 15 ದಿನದಲ್ಲಿ 1ರಿಂದ 2% ಮೇಲ್ಗಡೆ ಹೋದ್ರೂ ನಿಮಗೆ ಇದರಲ್ಲಿ ಒಳ್ಳೆ ಪ್ರಾಫಿಟ್ ಆಗಿರುತ್ತೆ. ನೀವು ಬುಕ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಬೋದು. ಓಕೆ, ಇಫ್ ಇನ್ ಕೇಸ್ ಮಾರ್ಕೆಟು 15 ದಿನ ಎಲ್ಲೂ ಮೂವ್ಮೆಂಟೇ ಆಗಿಲ್ಲ, ಸೊ ಹಿಂಗೆ ಇದೆ, ರೇಂಜ್ ಬೌಂಡಲ್ಲೇ ಇದೆ ಅಂದರೆ ನಿಮ್ಗೆ ಇದರಲ್ಲಿ ಸಣ್ಣದಾಗಿ ಲಾಸ್ ಆಗಿರುತ್ತೆ, ನೀವು ಕ್ಲೋಸ್ ಮಾಡ್ಬೋದು. ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಅನ್ಸ್ಬೋದು ಇನ್ನೂ 30 ದಿನ ಇದೆ ಎಕ್ಸ್ಪೈರಿಗೆ, ನಾವು ಯಾಕೆ ಸಣ್ಣ ಲಾಸ್ ತೊಗೋಬೇಕು, ವೆಯ್ಟ್ ಮಾಡ್ಬೋದಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಆದರೆ ಏನಾಗುತ್ತೆ ಗೊತ್ತಾ, 30 ದಿನದೊಳಗೆ ಬರ್ತಿದ್ದಾಗೆ ತೀಟಾ ಡಿ ಕೆ ಇರುತ್ತೆ, ತೀಟಾ ಡಿ ಕೆ ಜಾಸ್ತಿ ಆಗುತ್ತೆ. ತೀಟಾ ಡಿ ಕೆ ಜಾಸ್ತಿ ಆಗೋದ್ರಿಂದ ಮಾರ್ಕೆಟ್ ಮೂವ್ಮೆಂಟ್ ಕೊಡಲಿಲ್ಲ ಅಂದರೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ 30 ಡೇಸ್ ಬಿಫೋರ್ ಎಕ್ಸ್ಪೈರಿ ಕ್ಲೋಸ್ ಮಾಡಿಬಿಡಿ. ನಿಮಗೆ ಪ್ರಾಫಿಟ್ ಆಗಿದ್ದರೆ ಪ್ರಾಫಿಟಲ್ಲೇ ಕ್ಲೋಸ್ ಮಾಡಿ, ಲಾಸ್ ಆದ್ರೂ ಲಾಸಲ್ಲೇ ಕ್ಲೋಸ್ ಮಾಡಿ, ತಲೆಗೆಡಿಸ್ಕೊಬಿಡಿ. ಏನಕ್ಕೆ ಅಂದರೆ ನಿಮ್ಗೆ ಲಾಸ್ ಆಗಿರುತ್ತೆ, ತುಂಬಾ ಕಡಿಮೆ ಲಾಸ್ ಆಗಿರುತ್ತೆ. ಓಕೆ, ಮೂರನೇದು ಬಂದುಬಿಟ್ಟು IV ಇದೆಯಲ್ಲ, IV ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಇಂಡಿಯಾ ವಿಕ್ಸ್ ಅಂದ್ಕೊಳ್ಳಿ. ಇಂಡಿಯಾ ವಿಕ್ಸ್ ಇದೆಯಲ್ಲ, ಅದು ಕಡಿಮೆ ಇದ್ದಾಗ ಈ ಆಪ್ಷನ್ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ. ಏನಕ್ಕೆ ಅಂದರೆ IV ಅಥವಾ ಇಂಡಿಯಾ ವಿಕ್ಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಈ ಟ್ರೇಡಲ್ಲಿ ಪ್ರಾಫಿಟ್ ಆಗುತ್ತೆ. IV ಇಂಡಿಯಾ ವಿಕ್ಸ್ ಇದೆಯಲ್ಲ, ಇದು ಕಡಿಮೆ ಆಯಿತು ಅಂದ್ಕೊಳ್ಳಿ. ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಈ ಆಪ್ಷನ್ ಸ್ಟ್ರಾಟಜಿನಲ್ಲಿ ನಿಮಗೆ ಲಾಸ್ ಆಗುತ್ತೆ. ಹಾಗಾಗಿ ನಿಮಗೆ IV ಮೇಲ್ಗಡೆ ಹೋಗುತ್ತೆ ಅಂತ ಗ್ಯಾರಂಟಿ ಇದ್ದಾಗ ಕ್ರಿಯೇಟ್ ಮಾಡಿ, ಇಲ್ಲ ಅಂದರೆ IV ಅಂದರೆ ಇಂಡಿಯಾ ವಿಕ್ಸ್ ಇದೆಯಲ್ಲ, ತುಂಬ ಕಡಿಮೆ ಇದ್ದಾಗ ಕ್ರಿಯೇಟ್ ಮಾಡಿ. ಇದರಿಂದ 4ನೇ ರೂಲ್ ಬಂದುಬಿಟ್ಟು, ನೋಡಿ, ಈಗ ನಿಫ್ಟಿ ಎಷ್ಟು ನಡೀತಾ ಇದೆ ಅಂದರೆ 21,700 ನಡೀತಾ ಇದೆ. ಓಕೆ, ನಾವು ಇದರಲ್ಲಿ ಒಂದು ಲಾಟನ್ನ ಸೆಲ್ ಮಾಡಬೇಕು, ಕಾಲ್ನ. ಅದು ಬಂದುಬಿಟ್ಟು ಇನ್ ದ ಮನಿನಲ್ಲಿ ಸೆಲ್ ಮಾಡಬೇಕು. ಉದಾಹರಣೆಗೆ ನೋಡಿ, ನಾನು ಇಲ್ಲೇನು ಮಾಡಿದ್ದೀನಿ, 21,500 ಅಂದರೆ ಈಗ ಮಾರ್ಕೆಟ್ ನಡೀತಾ ಇರೋದಲ್ಲಿ 21,700 ಅಂದರೆ 200 ಪಾಯಿಂಟ್ ಒಳಗಡೆ ಹೋಗ್ಬಿಟ್ಟು ಸೆಲ್ ಮಾಡ್ತಾಯಿದ್ದೀನಿ ಕಾಲ್ನ. ಎಷ್ಟು? 21,500 ಒಂದು ಲಾಟ್ ಕಾಲ್ನ ಸೆಲ್ ಮಾಡ್ತಾಯಿದ್ದೀನಿ. ಹಾಗೆ 2 ಲಾಟ್ OTM ಅಂದರೆ ಔಟ್ ಆಫ್ ದ ಮನಿ ಕಾಲ್ ಇದೆಯಲ್ಲ, ಅದನ್ನು ಬೈ ಮಾಡ್ತಾಯಿದ್ದೀನಿ. ಅದು ಸ್ಟ್ರೈಕ್ ಯಾವುದು? 21,900 ಅಂದರೆ 200 ಪಾಯಿಂಟ್ ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲಿ 2 ಲಾಟು ಬೈ ಮಾಡ್ತಾಯಿದ್ದೀನಿ.
ಬೇಸಿಕಲಿ ಏನು ಮಾಡ್ತಾ ಇದ್ದೀನಿ, ಇನ್ ದ ಮನಿ ITM ಒಂದು ಲಾಟ್ ಸೆಲ್ ಮಾಡ್ತಾ ಇದ್ದೀನಿ ಇದನ್ನು. ಹಾಗೆ OTM ಔಟ್ ಆಫ್ ದ ಮನಿ ಇದೆಯಲ್ಲ, ಇದನ್ನು 2 ಲಾಟು ಬೈ ಮಾಡ್ತಾ ಇದ್ದೀನಿ. ಓಕೆ, ಇದು ನೋಡಿ 200 ಪಾಯಿಂಟ್ಸೇ ಗ್ಯಾಪ್ ಇರಬೇಕಾ? ಹಾಗೇನಿಲ್ಲ, ನೀವು 300 ಪಾಯಿಂಟ್ಸು ಇಡ್ಬೋದು, 400 ಪಾಯಿಂಟ್ಸು ಇಡ್ಬೋದು, ಡಿಪೆಂಡ್ಸ್. ನಿಮಗೆ ಅಸಂಪ್ಷನ್ ಏನಿದೆ, ಮಾರ್ಕೆಟ್ ಮೂವ್ಮೆಂಟ್ ಹ್ಯಾಕ್ ಕೊಡುತ್ತೆ ಅಂತ ನಿಮಗೆ ಗ್ಯಾರಂಟಿ ಇರುತ್ತಲ್ಲ, ಅದ್ರ ಪ್ರಕಾರ ನೀವು ತೊಗೋಬೋದು. ಓಕೆ, ನಾನು ಈ ಉದಾಹರಣೆಯಲ್ಲಿ 200 ಪಾಯಿಂಟ್ಸ್ ತೊಗೊಂಡಿದ್ದೀನಿ. ನಾವೀಗ ಆಪ್ಷನ್ ಸ್ಟ್ರಾಟಜಿ ಎಲ್ಲ ರೂಲ್ಸ್ಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ನಾವೀಗ ಆಪ್ಸ್ಟ್ರಾದಲ್ಲಿ ಹೋಗ್ಬಿಟ್ಟು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋಣ, ಹಾಗೆ ಆಪ್ಷನ್ ಗ್ರೀಕ್ಸ್ನು ಚೆಕ್ ಮಾಡೋಣ. ನಾವೀಗ ಆಪ್ಸ್ಟ್ರಾದ ಸ್ಟ್ರಾಟಜಿ ಬಿಲ್ಡರಲ್ಲಿದ್ದೀವಿ. ಈಗ ನಿಫ್ಟಿದು ಕರೆಂಟ್ ಪ್ರೈಸ್ ಬಂದುಬಿಟ್ಟು 21,700 ನಡೀತಾ ಇದೆ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 200 ಪಾಯಿಂಟ್ ಕೆಳಗಡೆ ಹೋಗ್ಬಿಟ್ಟು, ಅಂದರೆ 21,500 ಒಂದು ಲಾಟ್ ಕಾಲ್ನ ಸೆಲ್ ಮಾಡ್ತಾ ಇದ್ದೀವಿ. ಹಾಗೆಯೇ 21,900 ಅಂದರೆ 200 ಪಾಯಿಂಟ್ ಮೇಲ್ಗಡೆ ಬಂದುಬಿಟ್ಟು 2 ಲಾಟ್ ಕಾಲನ್ನು ಬೈ ಮಾಡ್ತಾ ಇದ್ದೀವಿ. ನೋಡಿ, ಇದು ಬಂದುಬಿಟ್ಟು ಪೇ ಆಫ್ ಡಯಾಗ್ರಾಮ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಮಗೆ ಮಾರ್ಕೆಟ್ ಮೇಲ್ಗಡೆ ಹೋದ್ರೂ ಪ್ರಾಫಿಟ್ ಆಗುತ್ತೆ. ಮಾರ್ಕೆಟ್ ಮೇಲ್ಗಡೆ ಹೋದರೆ ನಮ್ಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಇದೆ. ಹಾಗೆ ಮಾರ್ಕೆಟ್ ಕೆಳಗಡೆ ಹೋದ್ರೂ ನಮಗೆ ತೊಂದರೆ ಇಲ್ಲ, ಮಾರ್ಕೆಟ್ ಕೆಳಗಡೆ ಹೋದ್ರೂ ಪ್ರಾಫಿಟ್ ಆಗ್ತಾಯಿದೆ. ಈ ಝೋನ್ ಇದೆಯಲ್ಲ, ಈ ಝೋನಲ್ಲಿ ಎಲ್ಲರೂ ಎಕ್ಸ್ಪೈರ್ ಆಯಿತು ಅಂದರೆ ನಮಗೆ ಲಾಸ್ ಆಗುತ್ತೆ. ಇಲ್ಲಿ 3 ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅವು ನಾವು ನೋಡೋಣ. ಮೊದಲನೇದು ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್. ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ 63% ಇದೆ. 63% ಚಾನ್ಸಸ್ ಏನಿದೆ, ಇದರಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನೋಡಿ, ಮ್ಯಾಕ್ಸಿಮಮ್ ಪ್ರಾಫಿಟ್ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅನ್ಡಿಫೈನ್ಡ್, ಅಂದರೆ ನಮಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಆಗೋ ಚಾನ್ಸಸ್ ಇದೆ. ಮೂರನೇದು ಬಂದುಬಿಟ್ಟು ಲಾಸ್ ನೋಡಿ ಎಷ್ಟಾಗುತ್ತೆ, ಇಲ್ಲಿ 15,900 ರೂಪಾಯಿ ಲಾಸ್ ಆಗುತ್ತೆ. ಆದರೆ ನಾನು ನಿಮ್ಗೊಂದು ಗ್ಯಾರಂಟಿ ಕೊಡ್ತೀನಿ, 15,900 ರೂಪಾಯಿ ಯಾವಾಗಲೂ ಲಾಸ್ ಆಗೋಲ್ಲ. ಏನಕ್ಕೆ ಅಂದರೆ, ಒಂದು, ನಾವು ಈ ಸ್ಟ್ರಾಟಜಿ ತೊಗೊಂಡ್ಮೇಲೆ ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡಬೇಕು. ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡಿದ್ಮೇಲೆ ಎಕ್ಸ್ಪೈರ್ ಆಗುತ್ತಲ್ಲ, ನಿಫ್ಟಿ ಎಲ್ಲಿ ಕ್ಲೋಸ್ ಆಗಬೇಕು ಗೊತ್ತಾ, ನಮ್ಗೆ ಇಷ್ಟು ಲಾಸ್ ಆಗಬೇಕು ಅಂದರೆ ಎಕ್ಸಾಕ್ಟ್ 21,900 ಇದೆಯಲ್ಲ, ಅಲ್ಲಿಗೆ ಬಂದು ಕ್ಲೋಸ್ ಆದರೆ ಮಾತ್ರ ಅಷ್ಟು ಲಾಸ್ ಆಗುತ್ತೆ. ಇದರಲ್ಲಿ ಎರಡೂ ಆಗಲ್ಲ. ಏನಕ್ಕೆ ಅಂದರೆ ನಾವು ಇದನ್ನು ಜಾಸ್ತಿನ ಹೋಲ್ಡ್ ಮಾಡಲ್ಲ. ನೋಡಿ, ನಮಗೆ ಆ ಮ್ಯಾಕ್ಸಿಮಮ್ ಲಾಸ್ ಆಗೋದೇ ಇಲ್ಲ. ಏನಕ್ಕೆ ಅಂದರೆ ನಾವು ಇದನ್ನು ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡಲ್ಲ. ಒಂದು. ಎರಡನೇದು ಬಂದುಬಿಟ್ಟು ಏನು ಅಂದರೆ, ಎಕ್ಸ್ಪೈರ್ ಆಗಬೇಕಂದ್ರೆ ಅದು ಎಲ್ಲಿಗೆ ಹೋಗಿ ಆಗಬೇಕು, 21,900ಕ್ಕೆ ಎಕ್ಸಾಕ್ಟ್ ನಿಫ್ಟಿ ಹೋಗಿ ಎಕ್ಸ್ಪೈರ್ ಆಗಬೇಕು, ಅದೂ ಆಗಲ್ಲ. ನೋಡಿ, ನಾವಿಲ್ಲಿ ಯಾವ ಕಾಂಟ್ರಾಕ್ಟ್ ತೊಗೊಂಡಿದ್ದೀವಿ, ಜನವರಿ 25. ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದೇನು ಜನವರಿ 7, ಅಂದರೆ ಇನ್ನು 15 ದಿನದಲ್ಲಿ ಎಕ್ಸ್ಪೈರ್ ಆಗ್ತಾಯಿದೆ. ನಾನು ನಿಮ್ಗೆ ಆಲ್ರೆಡಿ ರೂಲ್ಸಲ್ಲಿ ಏನು ಹೇಳಿದ್ದೆ, 40ರಿಂದ 45 ದಿನದ ನಂತರ ತೊಗೋಬೇಕು ಅಂತ ಹೇಳಿದ್ದೆ, ಕರೆಕ್ಟ್ ತಾನೆ? ಆದರೆ ನಾವಿಲ್ಲಿ ತೊಗೊಂಡಿರೋದೇನು, 15 ದಿನ ಎಕ್ಸ್ಪೈರ್ ಇದೆ. ಸೊ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ನಿಮಗೆ ಡಿಫ್ರೆನ್ಸ್ ತೋರಿಸ್ಬೇಕಾಯ್ತು. ನಾನೀಗ ಫೆಬ್ರವರಿ ತೊಗೊಂಡ್ರೆ ಏನಾಗುತ್ತೆ, ಜನವರಿ ತೊಗೊಂಡ್ರೆ ಏನಾಗುತ್ತೆ ಅಂತ. ಈಗ ಆ ಡಿಫ್ರೆನ್ಸ್ನ ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಆಪ್ಷನ್ ಗ್ರೀಕ್ಸ್ನ ನೋಡೋಣ. ಇಲ್ಲಿ ಆಪ್ಷನ್ ಗ್ರೀಕ್ಸಿಗೆ ಬಂದರೆ ಇಲ್ಲಿ ನೋಡ್ಬೋದು, ಇದರದ್ದು ತೀಟಾ ಇದೆ ನೋಡಿ, ತೀಟಾ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ 286 ರೂಪಾಯಿ ತೋರಿಸ್ತಾ ಇದೆ. ಅಂದರೆ ನಮಗೆ ಪ್ರತಿದಿನ ಮಾರ್ಕೆಟ್ ಯಾವುದೇ ಥರ ಮೂವ್ಮೆಂಟ್ ಕೊಡಲಿಲ್ಲ, ಅಪ್ ಸೈಡ್ ಹೋಗಲಿಲ್ಲ, ಡೌನ್ ಸೈಡ್ ಹೋಗಲಿಲ್ಲ ಅಂದರೆ 286 ರೂಪಾಯಿ ಲಾಸ್ ಆಗುತ್ತೆ. ಸೊ ನಾವು ಇದನ್ನು 4 ದಿನ ಹೋಲ್ಡ್ ಮಾಡಿದ್ವಿ ಅಂದ್ಕೊಳ್ಳಿ, ಈ ಟ್ರೇಡ್ನ 4 ದಿನ ಹೋಲ್ಡ್ ಮಾಡಿದ್ವಿ ಏನಾಗುತ್ತೆ, ಈಗ 286 ರೂಪಾಯಿ, ಅಪ್ರಾಕ್ಸಿಮೇಟ್ಲಿ 250 ರೂಪಾಯಿ, ಅಂದರೆ ನಮಗೆ ಅಪ್ರಾಕ್ಸಿಮೇಟ್ಲಿ 1000 ರೂಪೀಸ್ ಲಾಸ್ ಆಗುತ್ತೆ. ಇಫ್ ಇನ್ ಕೇಸ್ ಈ 4 ದಿನದಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಯಿತು ಅಂದ್ಕೊಳ್ಳಿ, 1% ಮೇಲ್ಗಡೆ ಹೋದ್ರೂ ನಮಗೆ 3,000 ಚಿಲ್ಲರೆ ಪ್ರಾಫಿಟ್ ಆಗುತ್ತೆ. ಅಥವಾ ಮಾರ್ಕೆಟ್ 1% ಕೆಳಗಡೆ ಬಂದರೂ ನಮಗೆ 405 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇದರಲ್ಲಿ ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ ಗ್ರೀಕ್ಸ್ ಬಂದುಬಿಟ್ಟು ವೇಗ ನೋಡಿ, ಇಲ್ಲಿ ಏನಿದೆ ಪಾಸಿಟಿವ್ ಇದೆ, 1000 ರೂಪೀಸ್ ಪಾಸಿಟಿವ್ ಇದೆ. ಅಂದರೆ ಏನು ಅಂದರೆ IV ಅಥವಾ ಇಂಡಿಯಾ ವಿಕ್ಸ್ 1% ಏನಾದ್ರು ಇನ್ಕ್ರೀಸ್ ಆಯಿತು ಅಂದರೆ ನಮಗೆ ಇಷ್ಟು ಪ್ರಾಫಿಟ್ ಆಗುತ್ತೆ. ಎಷ್ಟು, 1000 ರೂಪೀಸ್. ಹಾಗಾಗಿ ನಿಮಗೆ IV ಇನ್ಕ್ರೀಸ್ ಆಗುತ್ತೆ ಅಂತ ಗ್ಯಾರಂಟಿ ಇದ್ದಾಗ ಈ ಸ್ಟ್ರಾಟಜಿ ಮಾಡೋದು ಹೆಲ್ಪ್ ಆಗುತ್ತೆ. ಒಂದು ಮೂರು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಈ ಟ್ರೇಡ್ನ ನಾವು ಜಾಸ್ತಿ ಹೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಏನಾದ್ರು 1% ಮೇಲ್ಗಡೆ ಹೋಯ್ತು ಅಂದ್ಕೊಳ್ಳಿ, ಇಲ್ಲಿ ನೋಡ್ಬೋದು 1% ಮೇಲ್ಗಡೆ ಹೋದರೆ ನನಗೆ 2,500 ಪ್ರಾಫಿಟ್ ಆಗ್ತಾ ಇದೆ. ಓಕೆ, ಸೊ ನಾನು 25,000 ಹಾಕ್ಬಿಟ್ಟು 2,500 ಪ್ರಾಫಿಟ್ ಬಂತು ಅಂದರೆ ನಾನು ಇಮಿಡಿಯೇಟಾಗಿ ಬುಕ್ ಮಾಡ್ತೀನಿ. ಅಥವಾ ಮಾರ್ಕೆಟ್ ಅದೇ 1-1.5% ಕೆಳಗಡೆ ಹೋಯಿತು ಅಂದ್ರೂ ನಮಗೆ ಪ್ರಾಫಿಟಲ್ಲೇ ಇರ್ತೀವಿ. ಹಾಗಾಗಿ ನಮಗೆ ಯಾವ ಕಡೆನಾದ್ರು ಡೈರೆಕ್ಷನಲ್ ಮೂವ್ ಸಿಗ್ತಿದ್ದಾಗೆ ಎಕ್ಸಿಟ್ ಆಗ್ತೀವಿ. ನಾವು ಇದನ್ನು ಯಾವಾಗಲೂ ಕಂಪ್ಲೀಟ್ ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡಲ್ಲ. ಬ್ಯಾಕ್ ರೇಷಿಯೋ ಸ್ಪ್ರೆಡ್ ಇದೆಯಲ್ಲ, ಯಾರೂ ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡಲ್ಲ. ಇದನ್ನು 1 ವಾರ 10 ದಿನಕ್ಕಿಂತ ಜಾಸ್ತಿನೂ ಹೋಲ್ಡ್ ಮಾಡಲ್ಲ. ಅದು ಪ್ರೊವೈಡೆಡ್ 45 ದಿನ ಎಕ್ಸ್ಪೈರಿ ತೊಗೊಂಡ್ರೆ. ನೀವು ಏನಾದ್ರು ಈಗ 15 ದಿನದ ಎಕ್ಸ್ಪೈರಿದ್ದು ತೊಗೊಂಡಿರ್ತೀರ ಅಂದ್ಕೊಳ್ಳಿ, 2-3 ದಿನ ಮಾತ್ರ ಹೋಲ್ಡ್ ಮಾಡ್ತೀರಾ. 2-3 ದಿನ ಏನೂ ಮೂವ್ಮೆಂಟ್ ಆಗಲಿಲ್ಲ ಅಂದರೆ ನಿಮ್ಗೊಂದು 500-600 ರೂಪಾಯಿ ಲಾಸ್ ಆಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಇಫ್ ಇನ್ ಕೇಸ್ 1% 2% ಅಪ್ ಮೂವ್ ಕೊಡ್ತು ಅಂದರೆ ನಿಮಗೆ ಒಳ್ಳೆ ಪ್ರಾಫಿಟ್ ಆಗುತ್ತೆ. ಈಗ ನಾವು ಫೆಬ್ರವರಿ ಕಾಂಟ್ರಾಕ್ಟ್ ಇದನ್ನು ನೋಡಿ, 17 ದಿನ ಎಕ್ಸ್ಪೈರಿ ಇದೆ, 15-16 ದಿನ ಎಕ್ಸ್ಪೈರಿ ಇದೆ. ಓಕೆ, ಇದ್ರ ಬದಲು ನಾನು ಫೆಬ್ರವರಿ ಕಾಂಟ್ರಾಕ್ಟ್ ತೊಗೊಂಡ್ರೆ ಏನಾಗ್ತಾಯಿತ್ತು ಅದ್ರದ್ದು ಆಪ್ಷನ್ ಗ್ರೀಕ್ಸ್ನ ಚೆಕ್ ಮಾಡೋಣ. ನೋಡಿ, ಈಗ ನಾನು ಫೆಬ್ರವರಿ ಕಾಂಟ್ರಾಕ್ಟು ಎಕ್ಸ್ಪೈರಿ ತೊಗೊಂಡಿದ್ದೀನಿ, ಆಲ್ಮೋಸ್ಟ್ ಇನ್ನೊಂದು 50 ದಿನ ಇದೆ ಎಕ್ಸ್ಪೈರ್ ಆಗೋದಕ್ಕೆ. ಇದ್ರದ್ದು ಆಪ್ಷನ್ ಗ್ರೀಕ್ಸ್ನ ಚೆಕ್ ಮಾಡೋಣ. ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ನೋಡಿ, ಆಪ್ಷನ್ ಗ್ರೀಕ್ಸ್ ನೋಡ್ಬೋದು. ಇಲ್ಲಿ ನನಗೆ ತೀಟಾ ಎಷ್ಟಿದೆ, 184 ರೂಪಾಯಿ ಇದೆ. ಅಂದರೆ ಪ್ರತಿದಿನ ಮಾರ್ಕೆಟ್ ಯಾವುದೇ ಥರ ಮೂಮೆಂಟ್ ಕೊಡಲಿಲ್ಲ ಅಂದರೆ ನನಗೆ 184 ರೂಪಾಯಿ ಲಾಸ್ ಆಗುತ್ತೆ. ಹಾಗೆ ವೇಗ ನೋಡಿ, ಇಲ್ಲಿ ಪಾಸಿಟಿವ್ ಇದೆ, ಅಂದರೆ 1,705 ಇದೆ. ಅಂದರೆ 1% ವೇಗ ಜಾಸ್ತಿ ಆಯಿತು ಅಂದರೆ ನನಗೆ ಇಷ್ಟು ಪ್ರಾಫಿಟ್ ಆಗುತ್ತೆ. ಬೇಸಿಕಲಿ ನಾವು ಈ ಟ್ರೇಡ್ನ ಯಾವಾಗ ತೊಗೋಬೇಕು ಅಂದರೆ ನಿಮಗೆ IV ಜಾಸ್ತಿ ಆಗುತ್ತೆ ಅಂತ ಗ್ಯಾರಂಟಿ ಇದ್ದಾಗ ತೊಗೋಬೇಕು. ಒಂದು,
ಎರಡನೇದು ಬಂದುಬಿಟ್ಟು ಮಾರ್ಕೆಟ್ ಯಾವ್ದಾದ್ರು ಡೈರೆಕ್ಷನಲ್ ಮೂವ್ ಕೊಡುತ್ತೆ, ಮೇನ್ಲಿ ಅಪ್ಸೈಡ್ ಮೂವ್ಮೆಂಟ್ ಕೊಡುತ್ತೆ ಅಂತ ಇದ್ದಾಗ ನಾವು ಈ ಟ್ರೇಡ್ನ ತೊಗೊತೀವಿ. ನೋಡಿ, ಈಗ ನಾನು ಈ ಟ್ರೇಡೇ ತೊಗೊಂಡ್ವಿ ಅಂದ್ಕೊಳ್ಳಿ. ಈ ಟ್ರೇಡ್ನ ತೊಗೊಂಡ್ರೆ ಏನು ಮಾಡ್ತೀವಿ, ನಾವು ಒಂದು 10 ದಿನ ಹೋಲ್ಡ್ ಮಾಡ್ತೀವಿ ಅಂದ್ಕೊಳ್ಳಿ. 10 ದಿನ ಹೋಲ್ಡ್ ಮಾಡಿದರೆ ಮಾರ್ಕೆಟ್ ಯಾವ ಕಡೆನೂ ಮೂವ್ ಆಗಲಿಲ್ಲ, ಅಲ್ಲೇ ನಿಂತ್ಕೊಂಡಿತ್ತು ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ನಮಗೆ 10 × 184 ಅಂದರೆ ನಮಗೆ 1800 ರೂಪಾಯಿ ಲಾಸ್ ಆಗುತ್ತೆ. ಏನು 10 ಡೇಸಲ್ಲಿ ಮಾರ್ಕೆಟು 1 ಪಾಯಿಂಟ್ ಮೇಲೂ ಹೋಗಲಿಲ್ಲ, ಕೆಳಗಡೆನೂ ಹೋಗಲಿಲ್ಲ ಅಂದರೆ. ಆದರೆ ಅದು ಹಂಗಾಗಲ್ಲ. ಮಾರ್ಕೆಟ್ ಯೂಶ್ವಲಿ ಮೂವ್ಮೆಂಟ್ ಕೊಡುತ್ತೆ. ಈ 10 ದಿನದಲ್ಲಿ ಮಾರ್ಕೆಟ್ ಏನಾದ್ರು 2%, 1% ಮೂವ್ ಕೊಡ್ತು ಅಂದ್ಕೊಳ್ಳಿ, ನಮಗೆ 1% ಕೊಟ್ಟರು 3000 ಚಿಲ್ಲರೆ ಪ್ರಾಫಿಟ್ ಆಗುತ್ತೆ. 2% ಏನಾದ್ರು ಕೊಟ್ಟರೆ ನಮಗೆ 8,000 ರೂಪಾಯಿ ತನಕ ಅಥವಾ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಹಾಗಾಗಿ ನಾವು ಈ ರೇಷಿಯೋ ಸ್ಪ್ರೆಡ್ ತೊಗೋತೀವಲ್ಲ, ಈ ರೇಷಿಯೋ ಸ್ಪ್ರೆಡ್ನ ಲಾಂಗ್ ಡೇಟೆಡ್ ತೊಗೋಬೇಕು. ಅಂದರೆ ಫೆಬ್ರವರಿ ಕಾಂಟ್ರಾಕ್ಟ್ ಇನ್ನೂ 45-50 ದಿನ ಇದೆಯಲ್ಲ, ತೊಗೊಂಡು ಒಂದು ವಾರ ಹೋಲ್ಡ್ ಮಾಡಬೇಕು. ಒಂದು ವಾರ 10 ದಿನ ಹೋಲ್ಡ್ ಮಾಡೋದ್ರಲ್ಲಿ ನಾವು ಕರೆಕ್ಟ್ ಇತ್ತು ಅಂದರೆ ನಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಇಫ್ ಇನ್ ಕೇಸ್ ನಾವು ಟೋಟಲಿ ರಾಂಗ್ ಇದ್ವಿ ಅಂದ್ಕೊಳ್ಳಿ, ಈ ಮಾರ್ಕೆಟ್ ಯಾವ ಕಡೆನೂ ಮೂವ್ ಆಗಲಿಲ್ಲ ಅಂದ್ರೆ ನಮ್ಗೆ 1,500, 2,000 ರೂಪಾಯಿ ಲಾಸ್ ಆಗ್ಬೋದು. ಮ್ಯಾಕ್ಸಿಮಮ್ 2,000 ಆಗಲ್ಲ, 1,500 ರೂಪಾಯಿ ಲಾಸ್ ಆಗ್ಬೋದು. ಮಾರ್ಕೆಟ್ ಅಫ್ಕೋರ್ಸ್ 1-2% ಏನಾದ್ರು ನಿಮಗೆ ಮೂವ್ಮೆಂಟ್ ಕೊಡ್ತು ಅಂದರೆ 7-8,000 ಪ್ರಾಫಿಟ್ ಆಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಇದು ಬಂದುಬಿಟ್ಟು ಅಡ್ವಾನ್ಸ್ಡ್ ಆಪ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ. ನಿಮಗೆ ಆಪ್ಷನ್ ಟ್ರೇಡಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಆಪ್ಷನ್ ಗ್ರಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿದ್ದರೆ ಮಾತ್ರ ನೀವು ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿ. ನೀವು ಆಪ್ಷನ್ ಟ್ರೇಡಿಂಗ್ ಹೊಸಬ್ರಾದರೆ ನೀವು ಇದನ್ನು ಡಿಪ್ಲಾಯ್ ಮಾಡಬೇಡಿ. ನೀವು ಮೊದಲು ಪೇಪರ್ ಟ್ರೇಡಿಂಗ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಕಂಫರ್ಟ್ ಆದರೆ ಮಾತ್ರ ಈ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.